ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಇದೆ ಅನ್ನೋದನ್ನು ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ. ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಬೆಕ್ಕಿನ ಅಮ್ಮ ಮರಿಗಳನ್ನು ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದೆ. ಹಾಗೆ ಇವಾಗ ದೇವ್ರ ಪೂಜೆಗೆ ಹೂನ ಕೊಯ್ಕೊಂಡು ಹೋಗೋಣ ಅಂತ ಬಂದೆ. ಎಲ್ಲ ಗಿಡದಲ್ಲೂ ಗಿಡ ತುಂಬ ಹೂಗಳಿಂದ ತುಂಬಿಕೊಂಡಿರುತ್ತೆ. ಹೂ ಕೊಯ್ಯೋದಕ್ಕೆ ಕೂಡ ತುಂಬ ಖುಷಿ ಆಗುತ್ತೆ. ಇವಾಗ ಪೂಜೆಗೆ ನಾನು ಹೂಗಳನ್ನೆಲ್ಲ ಕೊಯ್ಕೊಂಡು ಬಂದಿದ್ದಾಯಿತು. ಹೂಗಳ ಜೊತೆಗೆ ಈಗ ನಾನು ತುಳಸಿ, ಗರಿಕೆ ಇವೆಲ್ಲವೂ ಕೂಡ ಪೂಜೆ ಬೇಕಾಗತ್ತೆ ಅಂತೇಳಿ ಪಾಟಲ್ಲಿ ಬೆಳೆಸ್ಕೊಂಡಿದ್ದೀನಿ. ಗರಿಕೆ ಅಂತೂ ತುಂಬಾ ಆಗಿದೆ, ನೆಲದಲ್ಲೂ ಕೂಡ ಹಾಕ್ಕೊಂಡಿದ್ದೀನಿ. ಒಡಪೆ ಮಾಡೋದಕ್ಕೆ ನಾನಿಲ್ಲಿ ಅಕ್ಕಿ, ಹಾಗೆ ಧನಿಯಾ, ಜೀರಿಗೆ, ಒಣಮೆಣಸಿನಕಾಯಿ, ಒಂದು 4 ಕಾಳು ಮೆಂತ್ಯ ಎಲ್ಲ ಹಾಕ್ಕೊಂಡಿದ್ದೀನಿ. ಹಾಗೆ ಅವಲಕ್ಕಿ ಕೂಡ ನೆನೆಸಿಟ್ಕೊಂಡಿದ್ದೀನಿ. ಈಗ ಈ ಸೌತೆಕಾಯಿ ರಸದಲ್ಲಿ ಅಕ್ಕಿನ ರುಬ್ಕೋಬೇಕು ಒಡಪೆಗೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಕಾಯಿಸ್ಕೋಬೇಕು. ಗಟ್ಟಿ ಆಗ್ತಾ ಬರಬೇಕು, ಅಲ್ಲಿವರೆಗೆ ಇದನ್ನು ಕಾಯಿಸ್ಕೋಬೇಕಾಗತ್ತೆ. ಒಳ್ಳೆ ಟೇಸ್ಟಿಯಾಗಿರುತ್ತೆ. ಇದನ್ನು ಈ ರೀತಿ ಚೆನ್ನಾಗಿ ಕಾಯಿಸ್ಕೋಬೇಕು. ಇವಾಗ ಉರಿ ತಿಕ್ಕೊಳ್ತೇನೆ. ಇದನ್ನ ಮಾಡುವಾಗ ಅಕ್ಕಿಯನ್ನು 3 ರಿಂದ 4 ಗಂಟೆಗಳ ಕಾಲ ನೆನೆಸಿಟ್ಕೋಬೇಕಾಗತ್ತೆ. ಅದ್ರ ಜೊತೆಗೇ ನಾವು ಒಣಮೆಣಸು, ಧನಿಯಾ ಎಲ್ಲ ಹಾಕಿ ನೆನೆಸಿಟ್ಕೋಬೇಕಾಗತ್ತೆ. ಹಾಗೆಯೇ ಸಂಜೆ ಅದನ್ನು ರುಬ್ಬಿಟ್ಕೋಬೇಕು. ಸಂಜೆ ರುಬ್ಬಿಟ್ಕೊಂಡು ಬೆಳಿಗ್ಗೆ ಅದನ್ನು ಕಾಯಿಸ್ಕೋಬೇಕು. ಉಪ್ಪು ಹಾಕ್ಬಿಟ್ಟು ಕಾಯಿಸಿ ನಂತರ ಅದು ಆರಿದ ಮೇಲೆ ಚೆನ್ನಾಗಿ ನಾದ್ಕೋಬೇಕು. ಕೈಯಿಂದ ಚೆನ್ನಾಗಿ ನಾದ್ಕೊಂಡ್ರೆ ಒಳ್ಳೆ ಅಂಟು ಬರುತ್ತೆ. ಆವಾಗ ನಮಗೆ ಲಟ್ಸೋದಕ್ಕೂ ಕೂಡ ತುಂಬ ಸುಲಭ ಆಗುತ್ತೆ. ತಣ್ಣಗಾದ್ಮೇಲೆ ನಾವು ಚಿಕ್ಕದಾಗಿ ಹೆಚ್ಕೊಂಡಂಥ ಈರುಳ್ಳಿಯನ್ನು ಸೇರಿಸ್ಕೊಂಡ್ಬಿಟ್ಟು ಆಮೇಲೆ ಚೆನ್ನಾಗಿ ನಾದ್ಕೋಬೇಕು. ನಾನು 2 ರಿಂದ 3 ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ಈ ರೀತಿ ಉಂಡೆಗಳನ್ನು ರೆಡಿ ಮಾಡ್ಕೊಂಬಿಟ್ಟು ಅಕ್ಕಿ ಹಿಟ್ಟಲ್ಲಿ ಅದನ್ನು ಹತ್ಕೊಂಡ್ಬಿಟ್ಟು ಲಟ್ಟಿಸ್ಕೋಬೇಕು. ನೋಡಿ, ಇವಾಗ ರೆಡಿಯಾಗಿದೆ. ಕಬ್ಬಿಣದ ಹೆಂಚಿನ ಮೇಲೆ ನಾನು ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಮೇಲಿಂದ ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕು. ಬೇಯಿಸ್ಕೊಳ್ಳುವಾಗ ಸಖತ್ತಾಗಿ ಟೇಸ್ಟಿಯಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಇದನ್ನು ಹಾಕ್ಕೊಡ್ಬೋದು. ತುಂಬ ಸಾಫ್ಟಾಗಿರುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ತುಂಬಾ ಸಾಫ್ಟಾಗಿರುತ್ತೆ. ಇದಕ್ಕೆ ಖಾರ ಮಸಾಲ ಎಲ್ಲ ಹಾಕಿರ್ತೀವಲ್ಲ, ಈರುಳ್ಳಿ ಎಲ್ಲ, ಮತ್ತು ಎಕ್ಸ್ಟ್ರಾ ಏನೂ ಬೇಕಂತಿಲ್ಲ. ತುಪ್ಪ ಬೆಣ್ಣೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಬೇಕಂದರೆ ಕಾಯಿ ಚಟ್ನಿ ಮಾಡ್ಕೋಬೋದು. ಬೇಯಿಸ್ಕೊಳ್ಳುವಾಗ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಹಾಕ್ಕೋಬೋದು. ನಾನು ಮಕ್ಕಳಿಗೆ ಕೊಡ್ತಾ ಇರೋದ್ರಿಂದ ತುಪ್ಪ ಹಾಕ್ತಾಯಿದ್ದೀನಿ. ಅರಿಶಿಗೆ ಬೆಳಿಗ್ಗೆ ತಿಂಡಿ ತಿಂದಿದ್ದಾಯಿತು. ಹಾಗೆ ಲಂಚ್ ಬಾಕ್ಸಿಗೆ ಒಡಪೆನ ಹಾಕ್ಕೊಟ್ಟಿದ್ದೆ. ನಂತರ ಮಾವಿನ ಹಣ್ಣು ತೊಗೊಂಡಿದ್ಲು ಶಾರ್ಟ್ ಬ್ರೇಕಿಗೆ. ಇವಾಗ ಅವಳು ಸ್ಕೂಲಿಗೆ ಹೊರಟಳು. ಖುಷಿ ಆಗಲೇ ಹೋಗಿ ಅರ್ಧ ಗಂಟೆ ಆಯಿತು. ಮಧ್ಯಾಹ್ನ ಊಟಕ್ಕೆ ಮೆಣಸಿನಕೆರೆ ತಂಬಳಿ ಮಾಡಿದ್ದೀನಿ. ಇದು ಸ್ವಲ್ಪ ಖಾರ ಖಾರ ಆಗಿ ಲಿಂಬು ಎಲ್ಲ ಹಾಕ್ತೀವಿ, ಹುಳಿಯಾಗಿ ತುಂಬ ಚೆನ್ನಾಗಿರುತ್ತೆ. ಮೊಸರು ಮತ್ತು ಕಡದ ಮಜ್ಜಿಗೆ 2 ಹಾಕಿ ಮಾಡುವಂಥದ್ದು. ನಂತರ ಪಡವಲಕಾಯಿ ಪಲ್ಯ. ಪಡವಲಕಾಯಿಗೆ ಈ ಥರ ಹೆಸರು ಕಾಳು ಅಥವಾ ಮಡಕೆ ಕಾಳನ್ನ ಮೊಳಕೆ ತರಿಸಿ ಹಾಕಿ ಮಾಡಿದರೆ ಸಕ್ಕ ಟೇಸ್ಟಾಗಿರುತ್ತೆ. ನಂತರ ಸಾಂಬಾರು, ಬೀನ್ಸು, ನವಿಲು ಕೋಲೆಲ್ಲ ಹಾಕ್ಬಿಟ್ಟು ಸಾಂಬಾರು, ಮೊಸರು. ಇದು ನಮ್ಮ ಇವತ್ತಿನ ಮಧ್ಯಾಹ್ನದ ಊಟದ ಮೆನು ಆಗಿತ್ತು. ಎಷ್ಟು? 25 out of 20. ಯಾವುದಕ್ಕೆ? ಖುಷಿ ಹ್ಯಾಂಡ್ ರೈಟಿಂಗ್ ತೋರಿಸಿ ಅಂತೇಳಿ ಸುಮಾರು ಜನ ನನಗೆ ಕೇಳಿದ್ರಿ ಕಮೆಂಟಲ್ಲಿ. ನೋಡಿ, ಅವಳ ಹ್ಯಾಂಡ್ ರೈಟಿಂಗ್ ಈ ರೀತಿ ಇದೆ. ತುಂಬ ಚೆನ್ನಾಗಿ ಬರೀತಾಳೆ ಅವಳು. ಇದು ಅದೇ PU ಪಾರ್ಟ್ ಅಷ್ಟೇ. 25 ಮಾರ್ಕ್ಸ್. ನಾಳೆ ಕೆಮಿಸ್ಟ್ರಿ. ಪ್ರತಿ ಮಂಡೇ ಸ್ಯಾಟರ್ಡೇ 2 ದಿವಸ ಅಲ್ದ? ಇಲ್ಲ, ಎವ್ರಿ ಫ್ರೈಡೇ PU ಟೆಸ್ಟ್, ಎವ್ರಿ ಮಂಡೇ ಇಸ್ ನೀಟ್ ಕಾಂಪಿಟೇಟಿವ್.
ಇದು ನೀಟಿದಲ್ಲ ಅಂದ ನೀಟಿದ್ದು ಅಲ್ಲ, ಇದು ಪ್ಯೂರ್ ನೀಟಿದ್ದಲ್ಲ. ಇದು ಡಿಸಾನು ಎಲ್ಬೋಸ್ ಪಾಸ್ತಾಲಿಷಿಯಸ್ ಅಂತ ಕೊಟ್ಟಿದ್ದಾರೆ. ನಿಜ ತುಂಬ ಟೇಸ್ಟಿಯಾಗಿರುತ್ತೆ. ಸೋರ್ಸ್ ಆಫ್ ಪ್ರೋಟೀನ್, 0 ಕೊಲೆಸ್ಟ್ರಾಲ್ ಆ್ಯಂಡ್ ನೋ ಟ್ರಾನ್ಸ್ ಫ್ಯಾಟ್. ಸೊ ಇದರಿಂದ ಗೊತ್ತಾಗುತ್ತೆ ತುಂಬ ಹೆಲ್ದಿ ಅಂತ. 13 ಮಿನಿಟ್ಸ್ ಬೇಕು ಇದನ್ನ ಮಾಡೋದಕ್ಕೆ. ಆ್ಯಂಡ್ 100% ಡ್ಯೂರಮ್ ವೀಟ್ ಸೆಮೋಲಿನಾ ಪಾಸ್ತಾ. ಇದು ಫ್ರೀ ಫ್ರಮ್ ಆರ್ಟಿಫಿಷಿಯಲ್ ಕಲರ್, ಫ್ಲೇವರ್ ಆರ್ ಪ್ರಿಸರ್ವೇಟಿವ್ಸ್. ಸೊ ಇಟ್ಸ್ ವೆರಿ ಸೇಫ್ ಟು ಯೂಸ್ ದಿಸ್. ಆ್ಯಂಡ್ ಇದು ಡಿಸಾನೋ ಅವರ ಎಕ್ಸ್ಟ್ರಾ ಲೈಟ್ ಆಲಿವ್ ಆಯಿಲ್. ಇದನ್ನ ಫ್ರೈಯಿಂಗಿಗೆ, ಸಾರ್ಟಿಂಗಿಗೆ, ಗ್ರಿಲ್ಲಿಂಗ್ ಇದೆಲ್ಲದಕ್ಕೂ ಕೂಡ ಯೂಸ್ ಮಾಡ್ಬೋದು. ಇಟ್ಸ್ ವೆರಿ ಹೆಲ್ದಿ ಆ್ಯಂಡ್ ಆ್ಯಂಟಿ ಆಕ್ಸಿಡೆಂಟ್ ಕೂಡ ಇದು. ಸೊ ಇದರಲ್ಲೇ ಗೊತ್ತಾಗುತ್ತೆ ತುಂಬ ಹೆಲ್ದಿ ಅಂತ. ಇವಾಗ ಅಗಾರು ಅವರ ಇಂಪೀರಿಯಲ್ ನಾನ್ ಸ್ಟಿಕ್ ಕಡಾಯಿಂದ ಒಂದು ಪಾಸ್ತಾ ರೆಸಿಪಿಯನ್ನು ಮಾಡಬನ್ನಿ. ಇದಕ್ಕೆ ಒಂದು ಗ್ಲಾಸ್ ಲಿಡ್ ಕೂಡ ಇದೆ. ಅದಕ್ಕೆ ವುಡ್ಡಿಂದು ನಾಬ್ ಇದೆ. ಹಾಗೆ ಆ ಕಡೆ ಈ ಕಡೆ ಹಿಡ್ಕೊಳ್ಳೋದಕ್ಕೂ ಕೂಡ ವುಡ್ಡಿನ 2 ಹಿಡಿ ಇದೆ. ತುಂಬ ಚೆನ್ನಾಗಿದೆ ಇದು. ಇದರ ಹಿಂಭಾಗ ನೋಡಿ ಫ್ಲ್ಯಾಟ್ ಆಗಿರೋದ್ರಿಂದ ಆರಾಮಾಗಿ ಎಲ್ಲ ಕಡೆ ಉರಿ ಹರಡ್ಕೊಂಡು ತುಂಬ ಬೇಗ ಚೆನ್ನಾಗಿ ಬೇಯುತ್ತೆ. ಬೇಕಾದರೆ ಆನ್ಲೈನಲ್ಲಿ ತರಿಸ್ಕೊಳ್ಳಿ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ. ಮೊದಲು ನೀರನ್ನು ಕುದಿಯೋದಕ್ಕೆ ಇಟ್ಕೊಳ್ತಾ ಇದ್ದಾಳೆ. ಹಾಗೆ ಆಲಿವ್ ಆಯಿಲ್ನ ಆ್ಯಡ್ ಮಾಡ್ತೀನಿ. ಕುದಿತಿರೋ ನೀರಿಗೆ ಆಲಿವ್ ಆಯಿಲ್ ಮತ್ತು ಉಪ್ಪು ಹಾಕಿ ಪಾಸ್ತಾನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಪಾಸ್ತಾ ನೋಡಿ ಚೆನ್ನಾಗಿ ಬೇಯ್ತಾ ಇದೆ. 1 ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆ ಹಾಕ್ತೀನಿ. ಇವಾಗ ಬೆಣ್ಣೆ ಮೆಲ್ಟ್ ಆಗ್ತಿದ್ದಂಗೆ ಈರುಳ್ಳಿ, ಹಸಿಮೆಣಸು, ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಹಾಕೋತೀವಿ. ಸೊ ಇವಾಗ ಆಲ್ಮೋಸ್ಟ್ ಕರಗಿದೆ. ಬೆಳ್ಳುಳ್ಳಿ ಹಾಕೋತೀವಿ. ಅದನ್ನ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡ್ಕೋಬೇಕು. ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಈರುಳ್ಳಿ, ಹಸಿಮೆಣಸು ಹಾಕೋತಾ ಇದ್ದೀನಿ. ಇವಾಗ ಸ್ವಲ್ಪ ಹುರ್ಕೊಳ್ಳೋಣ. ಆಮೇಲೆ ಈರುಳ್ಳಿಯನ್ನು ಈರುಳ್ಳಿನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ 2 ಟೊಮೆಟೊ ಹಾಕ್ಬಿಟ್ಟು ಟೊಮೆಟೊ ಪೇಸ್ಟ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕಚ್ಚಾಕಾಯಿ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಸಾಲ್ಟನ್ನು ಹಾಕೊಳ್ತಾ ಇವಾಗ ಪಾಸ್ತಾ ಬೇಯಿಸ್ಕೊಳ್ಳೋಕ್ಕೆ ಹಾಕ್ಕೊಂಡಿರೋದ್ರಿಂದ ಜಾಸ್ತಿ ಬೇಕಾಗಲ್ಲ. ಸೊ ಸ್ವಲ್ಪ ಹಾಕೊಂಡಿದ್ದೀನಿ. ನೀರು ಹಾಕೊಳ್ತಾ ಇದ್ದೀನಿ. ಇದನ್ನ ಮಿಕ್ಸಿಗೆ ಟೊಮೆಟೊ ಪೇಸ್ಟ್ ಯಾವಾಗ ಮಾಡ್ಕೊಂಡು ಅದಕ್ಕೆ ಒಂಚೂರು ನೀರು ಹಾಕ್ಬಿಟ್ಟು ಕ್ಲೀನಾಗಿ ಮಾಡ್ಕೊಂಡೆ. ಕೆಚಪ್ಪನ್ನು ಹಾಕೊಳ್ತಾ ಇದ್ದೀನಿ. ಟೊಮೆಟೊ ಕೆಚಪ್ಪನ್ನು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಚಿಕ್ಕ ಪ್ಯಾಕೆಟಿಗೆ 2 ಹಾಕೊಳ್ತಾ ಇದ್ದೀನಿ. ಕ್ರೀಮ್ ಆದರೂ ಹಾಕ್ಕೋಬೋದು, ಇಲ್ಲ ಚೀಸ್ ಆದರೂ ಹಾಕ್ಕೋಬೋದು. ನಾನಿಲ್ಲಿ ಚೀಸನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮೊಜರೆಲ್ಲಾ ಚೀಸನ್ನು ತೊಗೊಂಡಿದ್ದೀನಿ ನಾನು. ಇವಾಗ ನೋಡಿ ಪಾಸ್ತಾ ಚೆನ್ನಾಗಿ ಬೆಂದಿದೆ. ನೀರನ್ನೆಲ್ಲ ಸೋಸಿ ತೆಕ್ಕೋಬೇಕು. ಪಾಸ್ತಾ ಬೆಂದಿದೆ. ಇವಾಗ ಜಡಿ ಇಡ್ಸ್ಕೊಳ್ತಾ ಇದ್ದೀನಿ. ಕೆಳಗಡೆ ಪಾತ್ರೆ ಇಟ್ಕೊಂಡಿದ್ದೀನಿ. ಸೊ ನೀರು ಚೆಲ್ಲಬಾರ್ದು ಅಂತ ಯಾರು ಆಮೇಲೆ ಯಾಕೆ ಹಿಂಗಿದೆ ಹಾಕೋತಿದ್ದಾಳೆ ಅನ್ಕೊಬಿಡಿ. ಇವಾಗ ಆರಿಗೆನೋ ಹಾಕೋಣ. ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಪಾಸ್ತಾ ಆ್ಯಡ್ ಮಾಡ್ಕೊಳ್ಳೋಣ. ಪಾಸ್ತಾ ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ. ಒಳ್ಳೆ ಘಮ ಪರಿಮಳ ಇಡೀ ಮನೆ ತುಂಬಿಕೊಳ್ತಾ ಇದೆ ನೋಡಿ. ತುಂಬ ಈಸಿಯಾಗಿ ಮಾಡುವಂಥ ಪಾಸ್ತಾ, ಜಾಸ್ತಿ ಟೈಮು ಬೇಡ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಪಾಸ್ತಾ ರೆಡಿಯಾಗಿದೆ. ಇವಾಗ ಪಾಸ್ತಾ ರೆಡಿ ಆಗಿದೆ. ಆರುಷಿ ಟೇಸ್ಟ್ ಮಾಡಲಿಕ್ಕಿಂತ ಕಾಯ್ತಾ ಇದೆ. ಸೊ ಹಾಕೊಳ್ಳೋಣ. ಸಾಕಾರು ಆರುಷಿ ಅಂತ ಹೊಸ ಥರ ಮಾಡಿ ತಿಂತಾ ಇದ್ದಪ್ಪ. ಎಂತ ಮೇಲೆಲ್ಲ ಹರಿಸ್ಕೊ ತಿಂತಿದ್ದೆ. ಹಾಗಂತ ಕೊಡಿ ಹಾಕ್ತೀನಿ. ಹೆಂಗಾಯ್ತು? ನಿಜ ಚಲೋ ಆಯ್ತು. ಚಲೋ ಆವತ್ತಿನ ಜಾಸ್ತಿ ಟೇಸ್ಟ್ ಆಗಿತ್ತ, ಇವತ್ತಿನ ಜಾಸ್ತಿ ಟೇಸ್ಟ್ ಆಯ್ತು. ಇದು ರೆಡ್ ಸಾಸ್ ಪಾಸ್ತಾ. ಇದು ಆರುಷಿಗೆ ಇಷ್ಟ, ಅದು ನಿಂಗೆ ಇಷ್ಟ ವೈಟ್ ಸಾಸ್. ಇದು ಚೆನ್ನಾಗಿದೆ. ಆವತ್ತಿನ ಜಾಸ್ತಿ ಚೀಸಿ ಟೈಮ್ ಇತ್ತು. ಇವತ್ತಿನ ಸರಿ ಮಾಡಲಿಲ್ಲ. ಆಚೆ ಹೊಟ್ಟೆ ತುಂಬ್ತೀರ, ಜಾಸ್ತಿ ತಿನ್ನ. ಆವತ್ತಿಂದು ಸಿಕ್ಕಾಪಟ್ಟೆ ಸ್ವಲ್ಪ ತಿಂದ್ರೆ ಜಾಸ್ತಿ ಹೊಟ್ಟೆ ತುಂಬಾಗಿತ್ತು. ಜಾಸ್ತಿ ಚೀಸ್ ಹಾಕಿತ್ತು. ಕ್ರೀಮಿ ಪಾಸ್ತಾ ಇದೆ. ಇದು ಚಲೋ ಇದೆ. ಹಾಕಿ ಚಲೋ. ಇದು ಚಲೋ ಇದೆ. ಎಲ್ಲ ಗ್ರೀನ್ ಸಾಸ್ ಪಾಸ್ತಾ ಅಲ್ಲ, ಅದೇನು ನೆಕ್ಸ್ಟ್ ಅದನ್ನು ಮಾಡಬೇಕು. ತಿಂತ ಒಂದು ಡ್ಯಾನ್ಸ್ ಮಾಡ್ಬಿಡಿ. ಅಕ್ಕ ಇದ್ದಿದ್ದ ಬೇಗ ಒಂದು ಡ್ಯಾನ್ಸ್.
ಹೆಂಗಾರು 2-3 ದಿನದಿಂದ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದು. ಪಕ್ಕದ ಮನೆ ಸೌಂಡ್ ಎಂತ ಬಿತ್ತು ಅಲ್ಲಿ. ಹಂಗೆ ಮಾಡ್ತಿತ್ತು. ಜೋಕ್ ಮಾಡಲಿದ್ವಿ. ಸಾರಿ ಫಾರ್ ಡ್ಯಾನ್ಸ್. ನಿಂದ ಡ್ಯಾನ್ಸ್ ಶೇಕಿ 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 ಡ್ಯಾನ್ಸ್ ನೋಡಿ. ಸ್ನಾನ ಮಾಡು ಡ್ಯಾನ್ಸ್ ಅದು ಟವೆಲ್ ಬರ್ಸ್ಕೊಂಡು ಡ್ಯಾನ್ಸ್ ನೋಡಿ. ಕಣ್ಣಿಂದ ಬ್ಲಾಕ್ ರಕ್ತ ಕಾಲೇಜಲ್ಲೆಲ್ಲ ಇರ್ಬೋದು. ಕವಿಯರ್ ತೋರ್ಸು ಅಯ್ಯಪ್ಪ ಇದು ರಾಜಿ ಸ್ಟ್ರಾಂಗ್ ಇದ್ದ ತೋರ್ಸಿ. ಬೇಡ ಇದು ಬೇಡ ಅಂತ ಪಾಸ್ತಾದೊಳಗೆ ಬಿಟ್ಬಿಟ್ಟು ಪಾಸ್ತಾ ತುಂಬ ಜನ ಖುಷಿ ಏನು ಓದ್ತಿದ್ದಾಳೆ ಅಂತ ಕೇಳ್ತಾ ಇದ್ರಿ ಅಲ್ವಾ, ಗೊತ್ತಾಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇವಾಗ ಅವಳಿಗೆ ಪ್ರತಿ ವಾರ ಟೆಸ್ಟ್ ನಡೀತಾ ಇರುತ್ತೆ. 2 ಸರಿ ಟೆಸ್ಟಲ್ಲೂ ಕೂಡ ಅವಳಿಗೆ 25ಕ್ಕೆ 25 ಸಿಕ್ಕಿದೆ. ಒಂಥರ ಖುಷಿ ಆಗುತ್ತೆ ಪೇಪರ್ ನೋಡಿದಾಗ. ಹಾಗೆ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ನೋಡಿ, ನಮ್ಮ ಪುಟಾಣಿ ಬೆಕ್ಕಿನ ಮರಿಗಳನ್ನ ಇವರು ತೋರಿಸ್ತಿದ್ದಾಗ ನೀವೆಲ್ಲ ಕೇಳ್ತೀರಾ, ಬೆಕ್ಕಿನ ಮರಿ ಎಲ್ಲೋಯ್ತು, ಬೆಕ್ಕೆಲ್ಲೋಯ್ತು ಅಂತ ಕೇಳ್ತಾ ಇರ್ತೀರ. ಅದಕ್ಕೆ ನಿಮಗೋಸ್ಕರ ಇದನ್ನ ತೋರಿಸ್ತಾ ಇದ್ದೀನಿ. ನೋಡಿ, ಊಟ ಮಾಡ್ತಾ ಇದೆ ಇದು.